ಈಗಿನವ್ರಿಗೆ ನೀವೇನಾದರೂ ಕಲಾವಿದರಿಗೆ ಟಿಪ್ಸ್ ಕೊಡ್ತೀರಾ ಅನ್ನೋದಾದ್ರೆ, ಈ ವಿಚಾರ ನೀವು ಗಮನಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ಏನಾದರೂ ಒಂದಷ್ಟು ವಿಚಾರಗಳು ಹೇಳ್ತೀರಾ? ಮೊದಲು ಕಲಾವಿದರೆ ಆಗಬೇಕು ಅಂತಂದರೆ ಅಬ್ಸರ್ವೇಷನ್, ಯಾವುದೇ ಒಂದು ವಿಷಯನ ಗಮನಿಸೋದು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಅಂಥ ಸಂದರ್ಭ, ಅಂಥ ಪಾತ್ರ ಸಿಕ್ಕಿದಾಗ ಆ ಒಂದು ಗಮನಿಸಿದ್ರಲ್ಲಿ ಏನು ಅಂಶ ಇದೆಯೋ ಅದನ್ನು ನಾವು ಅಳವಡಿಸ್ಕೋಬೋದು. ಅವಾಗ ಅದು ಸಹಜ ಅಂತ ಅನಿಸುತ್ತೆ. ನೋಡೋರಿಗೆ ಓಹೋ ಇಂಥದ್ದೊಂದು ಕ್ಯಾರೆಕ್ಟ್ರ್ ಇದೆ ಸುತ್ತಮುತ್ತ ಅಂತ ಅನ್ನಿಸ್ಬೇಕು. ಅದು ಬರೀ ನಾವು ಒಂದು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರೋ ಜನರನ್ನು ಗಮನಿಸಿದಾಗ ಮಾತ್ರ ಅದು ನಮಗೆ ಸಾಧ್ಯ ಆಗೋದು, ಅದನ್ನು ನಮ್ಮದು ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು. ಸುಮ್ಮನೆ ಅವ್ರು ಹೇಳ್ಕೊಟ್ಟಿದ್ದನ್ನು ನಾವು ಮಾಡಿಬಿಟ್ರೆ ನಮ್ಮ ಕೆಲಸ ಮುಗೀಲಿಲ್ಲ. ಅವ್ರು ಹೇಳ್ಕೊಡ್ತಾರೆ, ಎಷ್ಟು ಹೇಳ್ಕೊಡೋಕ್ಕೆ ಸಾಧ್ಯ? ನಮ್ಮದು ಒಂದು ಸ್ವಲ್ಪ ಅದಕ್ಕೆ ಹಾಕಬೇಕು, ನಮ್ಮ ಇಮ್ಯಾಜಿನೇಷನ್. ಅದು ಸರಿಯಾಗಿದೆಯೋ ಇಲ್ವೋ ಅವ್ರು ಹೇಳ್ತಾರೆ, ಅದು ಡೈರೆಕ್ಟ್ರ್ ಮಾಡ್ತಾರೆ ಆ ಕೆಲಸ. ಆದರೆ ನಮ್ಮದು ಒಂದು ಪ್ರಯತ್ನ ಇರಬೇಕು. ಹಾಗಾಗಿ ಅಬ್ಸರ್ವೇಷನ್ ತುಂಬ ಮುಖ್ಯ. ಆಮೇಲೆ ಈಗಿನ ಸಮಾಜದಲ್ಲಿ ಏನೇನು ನಡೀತಿದೆ ಅನ್ನೋದ್ರ ಬಗ್ಗೆ ಅರಿವಿರಬೇಕು. ಹಾಗೇ ನಮ್ಮ ಹಿಂದೆ ಯಾರ್ಯಾರು ಹಿಂದಿನ ಕಾಲದಿಂದ ಒಳ್ಳೆ ಹೆಸರು ಮಾಡಿರೋ ಆ್ಯಕ್ಟಿಂಗಲ್ಲಿ ಅವರ ಆ್ಯಕ್ಟಿಂಗನ್ನು ನಾವು ಗಮನಿಸ್ತಾ ಬರಬೇಕು. ನಮ್ಗೆ ಎರಡೂ ಗೊತ್ತಾಗುತ್ತೆ, ಹೇಗೆ ಮಾಡಬಾರ್ದು ಹೇಗೆ ಮಾಡಬೇಕು ಎರಡೂ ಗೊತ್ತಾಗುತ್ತೆ. ಸೊ ಇದೆಲ್ಲ ಒಂದು ತಿಳುವಳಿಕೆ, ಅಭಿನಯ ಲೋಕಕ್ಕೆ ಬರೋಕ್ಕೆ ಇದೊಂದು ತಿಳುವಳಿಕೆ, ಇದು ಬೇಸಿಕ್ ನಾ ಹೇಳೋದು. ಈಗಲೂ ಅಷ್ಟೇ ನಾವು ಮಾಡೋದನ್ನು ಈಗ ಮುಂದೆ ಬರೋರು ನೋಡ್ತಾ ಇರಬೇಕು. ನಾವು ಕೆಟ್ಟದಾಗೆ ಮಾಡ್ಬೋದು, ಆವಾಗ ಅವ್ರಿಗೆ ಗೊತ್ತಾಗುತ್ತೆ ತಾನೆ ಈ ಥರ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ. ಕಾಮೆಂಟ್ಸ್ ಬರ್ತಿರುತ್ತಲ್ಲ, ಇಂಥ ಚೆನ್ನಾಗಿತ್ತು ಇಂಥ ಚೆನ್ನಾಗಿರಲ್ಲ. ಸಾಮಾಜಿಕ ಜಾಲತಾಣ ಅಷ್ಟೊಂದು ಪ್ರಭಾವಶಾಲಿಯಾಗಿದೆ, ಅದನ್ನು ಅವ್ರು ಬಳಸ್ಕೋಬೇಕು. ಯಾವ್ಯಾವ ಪಾತ್ರಕ್ಕೆ ಯಾವ್ಯಾವ ಕಲಾವಿದರಿಗೆ ಎಂತೆಂಥ ಕಾಮೆಂಟ್ಸ್ ಬರುತ್ತೆ ಅಂತ ಅವ್ರು ಅದನ್ನು ನೋಡ್ತಾ ಇದ್ದರೆ ಬರೀ ಸುಮ್ಮನೆ ರೀಲ್ಸ್ ಮಾಡಿ ಹಾಕ್ತಾ ಇರ್ತಾರೆ. ಅದ್ರ ಬದಲು ಆ ಕಲೆಯನ್ನು ತಮ್ಮದಾಗಿಸ್ಕೋಬೇಕು ಅನ್ನೋ ಒಂದು ಪ್ಯಾಷನ್ ಇದ್ದರೆ ಇದನ್ನೆಲ್ಲ ಮಾಡಬೇಕು. ಬರೀ ದುಡ್ಡು ಸಂಪಾದನೆ ಅಥವಾ ತೆರೆ ಮೇಲೆ ಬರೋದೇ ಒಂದು ಗ್ಲ್ಯಾಮರ್ ಫೀಲ್ಡ್, ಆ ಥರದ್ದಷ್ಟೇ ಅವ್ರು ಸೀಮಿತವಾಗಿ ಮಾಡ್ಕೋಬಾರ್ದು. ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿದರೆ ಅವರಿಂದನೂ ಏನಾದರೂ ಕೊಡುಗೆ ಸಿಗುತ್ತೆ.